ಹಾಯ್ ನಮಸ್ಕಾರ. ನೀವು ಕೇಳಿರ್ತಿರಲ್ಲ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕೇಳಿರಿ, ಆಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿ ಕೇಳಿರಿ, ಆಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟೀಸ್ ಕೇಳಿರಿ. ಯಾರು ನಳಂದ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಂಡ್ರಿನ ಎಲ್ಲರೂ ಕೇಳಿರನ ಈ ವರ್ಲ್ಡ. ಇವತ್ತು ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇನೈತಲ್ಲ, ನಳಂದ ಯೂನಿವರ್ಸಿಟಿ ಜಗತ್ತಿನ ಫಸ್ಟ್ ಯೂನಿವರ್ಸಿಟಿ ಇದು. ಯಾಕಂದ್ರೆ ಇವೆಲ್ಲ ಕೇಂಬ್ರಿಡ್ಜ್ ಅವು ಇವು ಹುಟ್ಟುಕಿನ ಫೈಲೇ ಫಸ್ಟ್ ಹುಟ್ಟಿದ ನಳಂದ ಯೂನಿವರ್ಸಿಟಿ. ನಳಂದ ಯೂನಿವರ್ಸಿಟಿ ಮಹತ್ವ ಏನಂದ್ರೆ, ಅದ್ರ ವೈಶಿಷ್ಟ್ಯತೆ ಏನಂದ್ರೆ, ಅಲ್ಲಿ ಟೋಟಲ್ 10,000 ಜನ ಸ್ಟೂಡೆಂಟ್ಸ್ ಇದ್ರು, ಅದಕ್ಕಿಂತ ಜಾಸ್ತಿ ಇದ್ರು. ಆಮೇಲೆ ಅದ್ರ ಜೊತೆಗೆ 1500ಕ್ಕಿಂತ ಜಾಸ್ತಿ ಟೀಚರ್ಸ್ ಇದ್ರು ಅಲ್ಲಿ ಕಲ್ಸಾಕ. ಆಮೇಲೆ ಜಗತ್ತಿನ ಯಾವುದ್ರ ಬಗ್ಗೆ ಆದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನಳಂದ ಯೂನಿವರ್ಸಿಟಿ ಸಿಗ್ತಾಯಿತ್ತು. ಅಷ್ಟು ದೊಡ್ಡ ಯೂನಿವರ್ಸಿಟಿ ಇರ್ತದೆ. ಅಲ್ಲಿ ಭೂಗೋಳ, ಭೂಶಾಸ್ತ್ರ, ಆಮೇಲೆ ವಿಜ್ಞಾನ, ಸಮಾಜ ಯಾವುದೇ ಇರಲಿ ಎಲ್ಲದ್ರದ್ದು ಇನ್ಫಾರ್ಮೇಷನ್ ಸಿಗುವಂಥ ಯೂನಿವರ್ಸಿಟಿ ಫಸ್ಟ್ ಯೂನಿವರ್ಸಿಟಿ ಅಂದ್ರೆ ನಮ್ಮ ನಳಂದ ಯೂನಿವರ್ಸಿಟಿ. ಅದು ನಮ್ಮದು ಹಳೆ ಕಾಲದಾಗ ಎಲ್ಲ ಯಾವ್ಯಾವ ಥರ ವಿದ್ವಾಂಸರಿದ್ದರು, ಜ್ಞಾನಿಗಳಿದ್ದರು, ಮತ್ತು ಯಾವ್ಯಾವ ಥರ ಯಾವುದೋ ಸಂಸ್ಕೃತಿ ಒಳಗಾಗಲಿ ಕಲೆ ಒಳಗಾಗಲಿ ಯಾವ್ಯಾವ ವಿದ್ವಾಂಸರಿದ್ರಲ್ಲ ಅವರೆಲ್ಲ ವಿದ್ವಾಂಸರಾಗಿದ್ದು ನಮ್ಮ ನಳಂದ ಯೂನಿವರ್ಸಿಟಿಯಿಂದ. ಈಗೆಲ್ಲ ಹೇಳ್ತಾರೆ ನಮ್ಮ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಐತಿ, ಹಾರ್ವರ್ಡ್ ಐತಿ, ಅದ್ರ ಮುಂದೆ ಇದೆಲ್ಲ ಝೀರೋ. ಹಾರ್ವರ್ಡ್, ಕೇಂಬ್ರಿಡ್ಜ್ ಎಲ್ಲ ಝೀರೋ. ಅಂಥ ದೊಡ್ಡ ನಳಂದ ಯೂನಿವರ್ಸಿಟಿ ಇತ್ತು. ಬಟ್ ಅಲ್ಲಿ ಅವಾಗಿನ ಕಾಲದಾಗ ಅಲ್ಲಿ ಏನೇನು ತಯಾರಾಗಿದ್ರಲ್ಲ ಎಲ್ಲ ವಿದ್ವಾಂಸರು ಎಲ್ಲರೂ ತಯಾರಾಗಿದ್ದ ನಳಂದ ಯೂನಿವರ್ಸಿಟಿ ಒಳಗೆ. 3 ಲಕ್ಷಕ್ಕಿಂತ ಹೆಚ್ಚಿನ ಪುಸ್ತಕಗಳಿದ್ವು ಅಂತ ನಳಂದ ಯೂನಿವರ್ಸಿಟಿ ಒಳಗೆ. ಒಂದು ದಿನ ಇದೇ ನಳಂದ ವಿಶ್ವವಿದ್ಯಾಲಯದ ಮೇಲೆ ಬಕ್ತಿಯಾರ್ ಖಿಲ್ಜಿ ಕಣ್ಣು ಬೀಳ್ತೈತಿ. ಅವಂಗೆ ಹೊಟ್ಟು ಬೀಳ್ತೈತಿ, ಎಲ್ಲೂ ಇಲ್ಲದಂಥ ತತ್ವಜ್ಞಾನಿಗಳು ನನ್ನ ಕಡೆ ಇಲ್ಲದಂಥವ್ರು ಎಲ್ಲ ಈ ನಳಂದ ಯೂನಿವರ್ಸಿಟಿ ಒಳಗೆ ಇರೋದಾರಲ್ಲ, ವಿದ್ವಾಂಸರು ಅದಾರಲ್ಲ, ನನ್ನಂತಕ್ಕೆ ಯಾಕಿಲ್ಲ, ನನ್ನಂತಕ್ಕೆ ಯಾಕೆ ಅಂಥವ್ರು ಇಲ್ಲ ಅಂತನ್ನೋ ಒಂದು ಕಾರಣಕ್ಕೆ ಆ ನಳಂದ ಯೂನಿವರ್ಸಿಟಿಗೆ ಬೆಂಕಿ ಇಡಕ್ಕೆ ಹೇಳ್ತಾನೆ. ಅಂಥ ದೊಡ್ಡ ಯೂನಿವರ್ಸಿಟಿಗೆ ಬೆಂಕಿ ಇಟ್ಟಾಗ ಆ ಯೂನಿವರ್ಸಿಟಿ 3 ತಿಂಗಳಕ್ಕಿಂತ ಹೆಚ್ಚು ಕಾಲ ಉರಿತೈತೆ. ಅದು ಬೆಂಕಿ ಒಳಗೆ 3 ತಿಂಗಳಕ್ಕಿಂತ ಹೆಚ್ಚು ಉರಿತೈತೆ ಅದು. ಯಾಕಂದ್ರೆ ಅಷ್ಟು ಬುಕ್ ಇದ್ದು ಅಲ್ಲಿ, ಅಷ್ಟು ವಿದ್ಯಾರ್ಥಿಗಳಿದ್ರು, ಅಷ್ಟು ವಿದ್ವಾಂಸರಿದ್ದರು. 3 ತಿಂಗಳಕ್ಕಿಂತ ಹೆಚ್ಚಿಗೆ ದಿವಸ ಉರಿತೈತೆ ಅದು. ಅದು ಧ್ವಂಸ ಆಗಿದ್ದ ಬಕ್ತಿಯಾರ್ ಖಿಲ್ಜಿ ಅನ್ನೋ ಒಬ್ಬ ದುರುಳನಿಂದ, ದುಷ್ಟನಿಂದ. ಈಗಿನ ಕಾಲದಾಗ ಅದನ್ನು ರೆಡಿ ಮಾಡ್ಯಾರ, ಒಪ್ಕೋತೇವೆ. ಆದ್ರೆ ಮೊದಲು ಇದ್ದಂಗೆ ಪ್ರಾಚೀನತೆ ಈಗ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಬೇಕಾದ್ರೆ ಲೈಫ್ನಾಗ ಒಂದು ಸಲ ನೀವು ಯೂನಿವರ್ಸಿಟಿ ನೋಡ್ಬೇಕಂತ ಅನ್ಸಿದ್ರೆ ನಳಂದ ಯೂನಿವರ್ಸಿಟಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ನಮ್ಮ ಭಾರತದ ಸಂಸ್ಕೃತಿ ಏನು, ನಮ್ದು ಎಷ್ಟು ಅಗಾಧವಾಗಿತ್ತು ಭಾರತ ಅನ್ನೋದು ಅಲ್ಲಿ ಅರ್ಥ ಆಗ್ತದೆ. ಗೊತ್ತಾಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್.